ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವು ಒಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. 3 BHK ಡೂಪ್ಲೆಕ್ಸ್ ಇರುತ್ತೆ. ಇದು ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು ಪ್ರಾಪರ್ಟಿ DC ಕನ್ವರ್ಷನ್ ಆಗಿದೆ. BBMP ಲಿಮಿಟ್ಸಲ್ಲಿ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ ಇದೆ. ಇಂಡಿವಿಜುವಲ್ ಈ ಖಾತಾ ಇರುವಂಥ ಪ್ರಾಪರ್ಟಿ ಇದು. ರೆಡಿ ಟು ರಿಜಿಸ್ಟ್ರೇಷನ್ ಇದೆ. ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 21x40 ಬರುತ್ತೆ. ರೋಡ್ ಬೈ 21 ಫೀಟ್ ಬರುತ್ತೆ. ಲೆಂತ್ ಬೈ 40 ಫೀಟ್ ಬರುತ್ತೆ. 840 ಸ್ಕ್ವೇರ್ ಫೀಟ್ ಬರುತ್ತೆ ಸೈಟ್ ಏರಿಯಾ. ಸೈಟ್ ಫೇಸಿಂಗ್ ಈಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಕೂಡ ಈಸ್ಟ್ ಮಾಡಿದರೆ. ಗ್ರೌಂಡ್ ಪ್ಲಸ್ 2 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದರೆ. ಫಸ್ಟ್ ಸೆಕೆಂಡ್ ಫ್ಲೋರ್ ಬಂದ್ಬಿಟ್ಟು 3 BHK ಡೂಪ್ಲೆಕ್ಸ್ ಮಾಡಿದ್ದಾರೆ. ಸೆಮಿ ಫರ್ನಿಶ್ಡ್ ಇರುತ್ತೆ. ರೆಡಿ ಟು ಮೂವ್ ಇರುವಂಥ ಪ್ರಾಪರ್ಟಿ ಇದು. ಕ್ಲಿಯರ್ ಟೈಟಲ್ಸ್ ಇರುತ್ತೆ. 70-75% ಲೋನ್ ಕೂಡ ಸಿಗುತ್ತೆ. ಪ್ರೈಸ್ ಬಂದ್ಬಿಟ್ಟು 1,65 lakhs ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ ಇದು. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಗೇಟ್ ಎಲ್ಲ ಐರನ್ ಗೇಟ್ ಕೊಟ್ಟಿದ್ದಾರೆ. ಸಂಪ್ ಇದು. ವಾಟರ್ ಬಂದ್ಬಿಟ್ಟು ಕಾವೇರಿ ಮತ್ತು CMC ವಾಟರ್ 2 ಕನೆಕ್ಷನ್ ಇದೆ. 2 ರನ್ನಿಂಗ್ ಇದೆ ಆಲ್ರೆಡಿ ವಾಟರ್ ಕೂಡ. ಪಾರ್ಕಿಂಗ್ ಏರಿಯಾ ನೋಡ್ಬೋದು. 1 ಕಾರ್ ಹಾಕೋಬೋದು. 7 ಸೀಟರ್ ಇಲ್ಲ 5 ಸೀಟರ್ 1 ಕಾರ್ ಹಾಕೋಬೋದು. ರಿಮೈನಿಂಗ್ 2 ವೀಲರ್ಸ್ನ ಹಾಕೋಬೋದು. ಅದರ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಗ್ಯಾಸ್ ಕನೆಕ್ಷನ್ ಇದು. 2 ಮನೆಗೂ ಗ್ಯಾಸ್ ಕನೆಕ್ಷನ್ ಇಲ್ಲ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನೀಟಾಗಿ ಸೇಫ್ಟಿ ಗ್ರಿಲ್ಲೆಲ್ಲ ಮಾಡಿಸ್ಕೊಡ್ತಾರೆ ಅದಕ್ಕೆ. ಸೊ ಪಾರ್ಕಿಂಗ್ ಏರಿಯಾ ಎಲ್ಲ ಕೂಡ ನೋಡ್ಬೋದು. POP ಎಲ್ಲ ಮಾಡಿಸಿದ್ದಾರೆ ನೀಟಾಗಿ. ಮತ್ತು ಸುತ್ತಲೂ ನೀಟಾಗಿ ಪ್ಯಾಸೇಜ್ ಬಿಟ್ಟಿದ್ದಾರೆ. ಸೊ ಎಲ್ಲನೂ ನೀಟಾಗಿ 1.5 feet ಪ್ಯಾಸೇಜ್ ಬಿಟ್ಟೆ ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು. ಎಲೆಕ್ಟ್ರಿಸಿಟಿ ಮೀಟರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದೆಲ್ಲ ಡೆಪಾಸಿಟ್ ಎಲ್ಲ ಮಾಡಿ ಪರ್ಮನೆಂಟ್ ಮಾಡಿಸ್ಕೊಡ್ತಾರೆ ಇವರನ್ನೇ. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇನ್ ಡೋರ್ ಇದು. ಮೇನ್ ಡೋರ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಟೀಕ್ ವುಡ್ ಇರುತ್ತೆ ವಿತ್ PU ಪಾಲಿಶ್ ಇದೆ. ರಿಮೈನಿಂಗ್ ವುಡ್ ಎಲ್ಲ ರೆಡ್ ಸಾಲ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ವುಡನ್ ವಿಂಡೋಸೇ ಕೊಟ್ಟಿರುವಂಥದ್ದು. ಗ್ರೌಂಡ್ ಫ್ಲೋರಲ್ಲಿ ಹಾಲ್ ಇದು. ಸಿಂಗಲ್ ಬೆಡ್ರೂಮ್ ಇದು. ಹಾಲು ಮಾಡ್ಯುಲರ್ ಕಿಚನ್ ಇದು. ಹಾಲಲ್ಲಿ TV ಯೂನಿಟ್ ಮಾಡಿಸಿದ್ದಾರೆ. POP ಎಲ್ಲ ಮಾಡಿಸಿದ್ದಾರೆ. ರೂಮ್ ಇದು. ಕಾಮನ್ ರೂಮ್ ಇದು. ಕಿಂಗ್ ಸೈಜ್ ಕಟ್ ಇಲ್ಲ ಕ್ವೀನ್ ಸೈಜ್ ಕಟ್ ಹಾಕೋದು. 2 ಕಾಟ್ ಹಿಡಿಸುತ್ತೆ ಅದು. ಸೊ ಆ ಥರ ಸ್ಪೇಸಿಯಸ್ ಕೊಟ್ಟಿದ್ದಾರೆ. ಕಾಮನ್ ರೆಸ್ಟ್ ರೂಮ್ ಮಾಡಿಸಿದ್ದಾರೆ. ಇಷ್ಟಿದು ಸಿಂಗಲ್ ಬೆಡ್ರೂಮ್ ಇದೆ. ಇದನ್ನು ಬೇಕಾದರೆ ಯಾರಿಗೆ ರೆಂಟ್ ಕೊಡ್ಬೋದು. ಆ ಥರ ರೆಂಟ್ ಕೊಟ್ಬಿಟ್ಟು ರಿಮೈನಿಂಗ್ ಡೂಪ್ಲೆಕ್ಸ್ನ ಓನ್ ಯೂಸ್ಗೆ ಮಾಡ್ಕೋಬೋದು. ಸ್ಟೆಪ್ಸ್ ಎಲ್ಲ ನೋಡ್ಬೋದು. ಇದು ಡೂಪ್ಲೆಕ್ಸ್ ಮನೆಗೆ 5 feet ಕೊಟ್ಟಿದ್ದಾರೆ ಅಷ್ಟೇ ವಿಡ್ತ್ ಕೂಡ. ಸ್ಟೆಪ್ಸ್ ಇದು. ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಲಪೋತ್ರ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ SS ಬರುತ್ತೆ. ಸ್ಟೈನ್ಲೆಸ್ ಸ್ಟೀಲ್ ಬರುತ್ತೆ ಇಲ್ಲಿ. ಮೈನ್ ಡೋರ್ ಇದು. ಡೂಪ್ಲೆಕ್ಸ್ ಮನೆಗೆ ಮೈನ್ ಡೋರ್ ಇದು. ಡೋರು ವಾಸ್ಕಲ್ ಕಂಪ್ಲೀಟ್ ಎಲ್ಲ ಟೀಕ್ ವುಡ್ ಇರುತ್ತೆ ವಿತ್ PU ಪಾಲಿಶ್ ಆಗಿದೆ. ಮೇಲ್ಗಡೆ ಸೀಲಿಂಗ್ ಎಲ್ಲನೂ UPC ವುಡನ್ ಫಿನಿಶಿಂಗ್ ಸೀಲಿಂಗ್ ಹಾಕ್ಸಿದ್ದಾರೆ ನೀಟಾಗಿ. ಸೊ ನೋಡ್ಬೋದು. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿ. ರೂಪ್ವರೆಗೆಲ್ಲ ಫುಲ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಇರುತ್ತೆ ಇದು. ಫುಲ್ ಎಂಟೈರ್ ಬಿಲ್ಡಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಯೂಸ್ ಮಾಡಿದೆ. ಒಳ್ಳೆ ಕ್ವಾಲಿಟಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಲಾಕ್ಸ್ ಎಲ್ಲ 2 ಲಾಕ್ಸ್ ಬರುತ್ತೆ. ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ ಲಾಕಿಂಗ್ ಸಿಸ್ಟಮ್ ಎಲ್ಲನೂ. ಡೋರ್ಸ್ ಎಲ್ಲ ಹ್ಯಾಂಡ್ ಮೇಡ್ ಡೋರ್ಸ್ ಇರುತ್ತೆ. ಸೊ ಹಾಲ್ ಇದು. ಎಂಟ್ರಿ ಆಗಿದ ತಕ್ಷಣ ಹಾಲ್ ಸಿಗುತ್ತೆ ನಿಮಗೆ. ಸ್ಪೇಸಿಯಸ್ ಆಗಿದೆ ಹಾಲ್ ಕೂಡ. ಹಾಲಲ್ಲಿ POP ಮಾಡಿಸಿದೆ. ಬಾರ್ಡರ್ ಎಲ್ಲ ನೋಡ್ಬೋದು. ಎಲ್ಲ ಟೋಟ್ಲೆಲ್ಲ ವುಡನ್ ಬಾರ್ಡರ್ ವುಡನ್ ಮಾಡಿಸಿದ್ದಾರೆ. ಎಲ್ಲನೂ ವುಡನ್ ಫಿನಿಶಿಂಗ್ ಮಾಡಿಸಿರುವಂಥದ್ದೆಲ್ಲನೂ ಟೋಟ್ಲೆಲ್ಲನೂ. ಸೊ ಹಾಲ್ ಕೂಡ ಸ್ಪೇಸಿಯಸ್ ಆಗಿದೆ. ಹಾಲಲ್ಲಿ TV ಯೂನಿಟ್ ಮಾಡಿಸಿದರೆ. ಸ್ಟೆಪ್ಸ್ ಕೆಳಗಡೆ ಸ್ಟೋರೇಜ್ ಎಲ್ಲ ಮಾಡಿಸಿದ್ದಾರೆ ನೀಟಾಗಿ. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಬಿಟ್ಟು ಸ್ಟೆಪ್ಸ್ ಎಲ್ಲ ಅಲ್ಲಿ ಸ್ಟೋರೇಜ್ ಎಲ್ಲ ಮಾಡ್ಕೋಬೋದು. ವಿತ್ ಫಿಶ್ ಫೌಂಟೇನ್ ಕೂಡ ಇಟ್ಕೋಬೋದು ಅಲ್ಲಿ. ಆ ಥರ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ. TV ಯೂನಿಟ್ ಕೂಡ ನೋಡ್ಬೋದು. ತುಂಬ ನೀಟಾಗಿ ಮಾಡಿಸಿದ್ದಾರೆ TV ಯೂನಿಟ್ ಕೂಡ. ಸೊ ಹಾಲ್ ಕೂಡ ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ ನೋಡ್ಬೋದು. ಸೊ 840 ಸ್ಕ್ವೇರ್ ಫೀಟ್ ಆದರೂ ನೀಟಾಗಿ ಯುಟಿಲೈಸ್ ಮಾಡಿ ಪ್ಲ್ಯಾನ್ಡಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ಬಾರ್ಡ್ರ್ ಎಲ್ಲ ನೋಡ್ಬೋದು. ಫುಲ್ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಡೋರು ವಾಸ್ಕಲ್ಲೆಲ್ಲ ಟೀಕ್ ವುಡ್ ಇರುತ್ತೆ ಪೂಜಾ ರೂಮ್ಗೆ. ಇನ್ಸೈಡ್ POP ಎಲ್ಲ ಮಾಡಿಸಿದ್ದಾರೆ. ವಿತ್ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿ ವೈಟ್ ಟೈಲ್ಸ್ ವಿತ್ ಗೋಲ್ಡನ್ ಬೀಡಿಂಗ್ ಕೊಟ್ಟಿದ್ದಾರೆ. ಮಾಡ್ಯುಲರ್ ಕಿಚನ್ ಇದು. ಸೊ ನೋಡುವ ಕಿಚನ್ ಕೂಡ ಸ್ಪೇಸಿಯಸ್ ಆಗಿ ಕೊಟ್ಟಿದ್ದಾರೆ. ಬಾಸ್ಕೆಟ್ಸ್ ಎಲ್ಲ ಸ್ಟೈನ್ಲೆಸ್ ಸ್ಟೀಲ್ ಇರುತ್ತೆ. ಮಿಡ್ ಯೂನಿಟ್ ಎಲ್ಲ ಗ್ಲಾಸ್ ಫಿನಿಶಿಂಗ್ ಬಾಸ್ಕೆಟ್ಸ್ ಕೊಟ್ಟಿದ್ದಾರೆ. ಲಾಫ್ಟ್ ಕೊಟ್ಟಿದ್ದಾರೆ ಮೇಲ್ಗಡೆ. ಏನೋ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಮ್ಯಾಕ್ಸಿಮಮ್ ಲಾಫ್ಟ್ ಕೊಟ್ಟಿದ್ದಾರೆ. ಕಿಚನಲ್ಲಿ 2 ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ವಾಲ್ಗೆಲ್ಲ ಫುಲ್ ಟೈಲ್ಸ್ ಬರುತ್ತೆ. ಪೆಂಡಿಂಗ್ ಇದೆ ವರ್ಕ್, ಅದನ್ನು ಕಂಪ್ಲೀಟ್ ಮಾಡಿಸ್ಕೊಡ್ತಾರೆ. ಸೊ ಇಲ್ಲಿ ಇಡನ್ ಸ್ಪೇಸಲ್ಲಿ ನಿಮಗೆ ಕಾಮನ್ ರೆಸ್ಟ್ ರೂಮ್ ಮತ್ತು ರೂಮ್ ಬರುತ್ತೆ ಇಲ್ಲಿ. ಸೊ ಈ ಡೋರ್ ಫುಲ್ ಲಾಕ್ ಮಾಡಿಬಿಟ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ರೂಮ್ ಹಿಂದ್ಗಡೆ ಇರೋದು ಅಂತ ಹೇಳ್ಬಿಟ್ಟು. ಸೊ ಇದು ಕಾಮನ್ ರೂಮ್ ಇದು. ರೂಮ್ ಕೂಡ ನೋಡ್ಬೋದು. ರೂಮಲ್ಲಿ POP ಮಾಡಿಸಿದ್ದಾರೆ. ಸೊ ಒಳ್ಳೆ ಕಲರಲ್ಲಿ ವುಡ್ ವರ್ಕ್ ಎಲ್ಲ ಮಾಡಿಸಿದ್ರೆ ನೋಡ್ಬೋದು. ಒಳ್ಳೆ ಸೆಲೆಕ್ಟೆಡ್ ಕಲರ್ಸ್ ಯೂಸ್ ಮಾಡಿದ್ದಾರೆ ವುಡ್ ವರ್ಕ್ ಎಲ್ಲನೂ. ವಿಂಡೋ ಇದು. ವಿಂಡೋ ಕೂಡ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಬಾರ್ಡರ್ ಎಲ್ಲ ವುಡನ್ ಫಿನಿಶಿಂಗ್ ಕೊಟ್ಟು ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಟ್ ಹಾಕೋಬೋದು. ಕಾಮನ್ ರೆಸ್ಟ್ ರೂಮ್ ಇದು. ರೆಸ್ಟ್ ರೂಮ್ಸ್ ಎಲ್ಲನೂ ಪ್ಯಾರಿವೇರ್ ಫಿಟ್ಟಿಂಗ್ಸ್ ಬರುತ್ತೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಪ್ಯಾರಿವೇರ್ ಮತ್ತು ಜಾವರ್ ಫಿಟ್ಟಿಂಗ್ಸ್ ಬರುತ್ತೆ ಟೋಟಲ್ ಎಲ್ಲನೂ. ಸೊ ನೋಡ್ಬೋದು. ಇನ್ನೊಂದು ಟೈಮ್ ಹಾಲೆಲ್ಲ ಅಬ್ಸರ್ವ್ ಮಾಡ್ಬೋದು. ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸ್ಟೆಪ್ಸ್ ಎಲ್ಲ ನೋಡ್ಬೋದು. ಸೇಮ್ ಲಪೋತ್ರನೇ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಫುಲ್ ವಾಲ್ಗೆ ನೀವು ಕಟ್ಔಟ್ ವಾಲ್ಗೆ ಬಂದ್ಬಿಟ್ಟು ಫುಲ್ ಎಲ್ಲನೂ ಇದು ವುಡನ್ ಫಿನಿಶಿಂಗ್ UPC ಯೂಸ್ ಮಾಡಿದ್ದಾರೆ. ಇದು UPC ಶೀಟ್ಸ್ ಇದೆಲ್ಲ ಏನು ಕಾಣಿಸ್ತಾ ಇದೆ ಅದೆಲ್ಲನೂ. ಸೊ ಕಟ್ಔಟ್ ಎಲ್ಲ ನೋಡ್ಬೋದು ನೀವು. ನಿಮಗೆ ಸ್ಕೈಲೈಟ್ ಕೂಡ ಮೇಲ್ಗಡೆ ಸನ್ಲೈಟ್ ಕೂಡ ಡೈರೆಕ್ಟ್ ಹಾಲ್ಗೆ ಬೀಳೋ ಥರನೇ ನೀಟಾಗಿ ಪ್ಲ್ಯಾನ್ ಮಾಡಿಸಿದ್ದಾರೆ. ಸ್ಕೈಲೈಟ್ಗೆ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ. ಗ್ಲಾಸ್ ಎಲ್ಲ ಹಾಕಿ ನೀಟಾಗಿ ಕವರ್ ಮಾಡಿಸಿದ್ದಾರೆ. ಸೊ ಇದೆಲ್ಲನೂ ರೈಲಿಂಗ್ಸ್ ಬರುತ್ತೆ. SS ರೈಲಿಂಗ್ಸ್ ಬರುತ್ತೆ. ಫುಲ್ಲೆಲ್ಲನೂ ಟೋಟ್ಲೆಲ್ಲ SS ರೈಲಿಂಗ್ಸ್ ಬರುತ್ತೆ.
ಸೊ ಇದು ಸೆಕೆಂಡ್ ಫ್ಲೋರ್ ಇದು. ಇಲ್ಲೊಂದು ಸಿಟ್ಔಟ್ ಏರಿಯಾ ಕೊಟ್ಟಿದ್ದಾರೆ, ಟಿ ವಿ ಯೂನಿಟ್ ಥರ ಮಾಡಿಸಿದ್ದಾರೆ, ವುಡನ್ ಫಿನಿಶಿಂಗ್ ಮಾಡಿಸಿ ಶೋಕೇಸ್ ಥರ ಮಾಡಿಸಿದ್ದಾರೆ, POP ಮಾಡಿಸಿದ್ದಾರೆ ಸಿಟ್ಔಟ್ ಏರಿಯಾದಲ್ಲಿ. ಇಲ್ಲಿ 2 ರೂಮ್ ಬರುತ್ತೆ, 2 ಮಾಸ್ಟರ್ ಬೆಡ್ರೂಮ್, ಅದು 2 ರೂಮು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ತುಂಬ ಚೆನ್ನಾಗಿದೆ, ಸ್ಪೇಸಿಯಸ್ ಆಗಿದೆ ರೂಮ್ ಕೂಡ. ಸೊ ಇಲ್ಲೊಂದು ಹ್ಯಾಂಡ್ ಬೇಸಿನ್ ಕೊಟ್ಟಿದ್ದಾರೆ, ಹ್ಯಾಂಡ್ ವಾಶ್ಗೆ ಅಂತ ಹೇಳ್ಬಿಟ್ಟು ಬೇಸಿನ್ ಎಲ್ಲ ಮಾಡಿಸ್ಕೊಡ್ತಾರೆ ಇಲ್ಲಿ. ಸೊ ರೂಮ್ ನಂಬರ್ 1 ಇದು. ರೂಮ್ ನಂಬರ್ 2 ಇದು ಮಾಸ್ಟರ್ ಬೆಡ್ರೂಮ್ ಇರುತ್ತೆ. ಸೊ ನೋಡ್ಬೋದು ಸೇಮ್ ಗ್ರೌಂಡ್ ಫ್ಲೋರಲ್ಲಿ ಯಾವ ಥರ ಇತ್ತು ಸೇಮ್ ಅದೇ ಥರನೇ ರೂಮ್ ಇದು. ಬಟ್ ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ, ಅಟ್ಯಾಚ್ ಮಾಡಿಸಿದ್ದಾರೆ ಇದಕ್ಕೆ ರೆಸ್ಟ್ ರೂಮ್ ಇದು. ವರ್ಕಿಂಗ್ ಯೂನಿಟು, ಕಬೋರ್ಡ್ಸು, ಡ್ರೆಸ್ಸಿಂಗ್ ಯೂನಿಟು, POP ಎಲ್ಲ ಮಾಡಿಸಿದ್ದಾರೆ. ರೂಮ್ ಸೈಜ್ ಕೂಡ ಅಷ್ಟೇ 10x12 ಬರುತ್ತೆ ಇದು. ಕಿಂಗ್ ಸೈಜ್ ಕಟ್ ಹಾಕೋಬೋದು. ಸೊ ರೆಸ್ಟ್ ರೂಮ್ ಇದು, ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ಸೊ ಇದಕ್ಕೂ ಅಷ್ಟೇ ಪ್ಯಾರಿವೇರ್ ಫಿಟ್ಟಿಂಗ್ಸು ಮತ್ತು ಜಾಗ್ವರ್ ಫಿಟ್ಟಿಂಗ್ಸ್ ಬರುತ್ತೆ, ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ರೂಮ್ ಸೈಜ್ ಬಂದುಬಿಟ್ಟು 3.5 ಗ್ರಾನೈಟ್ ಇದೆ. ಸೊ ಅಂದರೆ ಒಂದು ಗ್ರಾನೈಟ್ ಸೈಜ್ ಬಂದುಬಿಟ್ಟು 3 ಫೀಟ್ ಬರುತ್ತೆ. ಸೊ ಆ ಥರ 3.5 ಇದೆ, ಟೋಟಲ್ 10 ಫೀಟ್ ಬರುತ್ತೆ. ಲೆಂತ್ ಬಂದುಬಿಟ್ಟು 6 12 ಫೀಟ್ ಬರುತ್ತೆ. ಸೊ ಆ ಥರ 10x12 ಫೀಟ್ ಬರುತ್ತೆ ಒಂದು ರೂಮ್ ಇದು. ಇದು ರೂಮ್ ನಂಬರ್ 3 ಇದು. ಇದು ಅಷ್ಟೇ ಮಾಸ್ಟರ್ ಬೆಡ್ರೂಮ್ ಇದು. ಸೊ ನೋಡ್ಬೋದು ಈ ಮಾಸ್ಟರ್ ಬೆಡ್ರೂಮಲ್ಲಿ POP ಎಲ್ಲ ಮಾಡಿಸಿದ್ದಾರೆ. ಫುಲ್ ಒಂದು ವಾಲ್ಗೆಲ್ಲ ಕಬೋರ್ಡ್ ಎಲ್ಲ ಮಾಡಿಸಿದ್ದಾರೆ, ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದಾರೆ, ಪ್ಲಸ್ ವರ್ಕಿಂಗ್ ಯೂನಿಟ್ ಕೂಡ ಮಾಡಿಸಿದ್ದಾರೆ, ಒಂದು ವಿಂಡೋ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನೋಡ್ಬೋದು ಟಿ ವಿ ಯೂನಿಟ್ ಮಾಡಿಸಿದ್ದಾರೆ. ಸೊ ಗ್ರ್ಯಾಂಡಾಗಿ ಮಾಡಿಸಿದ್ದಾರೆ ಟಿ ವಿ ಯೂನಿಟ್ ಎಲ್ಲನೂ. ಸೊ ನೋಡ್ಬೋದು ವುಡನ್ ಫಿನಿಶಿಂಗ್ ಕೊಟ್ಟು ತುಂಬ ಸೆಲೆಕ್ಟಿವ್ ಆಗಿ ಮಾಡಿದ್ದಾರೆ ವರ್ಕ್ ಎಲ್ಲನೂ. ಸೊ ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು, ಇದಕ್ಕೂ ಅಟ್ಯಾಚ್ ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ ವಾಲ್ ಮೌಂಟೆಡ್ ಕಮೋಡೇ ಬರುತ್ತೆ. ಸೊ ಕಮೋಡು ಮತ್ತು ಸಿಂಕ್ ಬಂದುಬಿಟ್ಟು ಪ್ಯಾರಿವೇರ್ ಬರುತ್ತೆ. ರಿಮೈನಿಂಗ್ ಟ್ಯಾಪ್ಸು, ಶವರ್ ಎಲ್ಲನೂ ಅಷ್ಟೇ ಜಾಗರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಸೊ ಒಂದು ವಿಂಡೋ ಇದೆ. ಸೊ ಇದಕ್ಕೆ ಅಟ್ಯಾಚಾಗಿ ಬಾಲ್ಕನಿ ಕೂಡ ಇರುತ್ತೆ, ನಿಮಗೆ ಬಾಲ್ಕನಿ ಪ್ರೊವೈಡ್ ಮಾಡಿದರೆ. ಬಾಲ್ಕನಿ ಕೂಡ ಬಿಗ್ ಸೈಜಲ್ಲಿ ಇರುತ್ತೆ. ಸೊ ನೋಡ್ಬೋದು 4 ಫೀಟ್ ಇರುತ್ತೆ ವಿಡ್ತ್ ಬಂದುಬಿಟ್ಟು, ಲೆಂತ್ ಬಂದುಬಿಟ್ಟು ಆಲ್ಮೋಸ್ಟ್ 8 ಫೀಟ್ ಇರುತ್ತೆ. ಸೀಲಿಂಗ್ ಕೊಟ್ಟಿದ್ದಾರೆ, ಮೇಲ್ಗಡೆ ವುಡನ್ ಫಿನಿಶಿಂಗ್ ಸೀಲಿಂಗ್ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದರೆ. ಫ್ರಂಟಿಗೆ ಟಫಾನ್ ಗ್ಲಾಸಸ್ ವಿತ್ SS ಬೀಡಿಂಗ್ ಕೊಡ್ತಾರೆ ಫ್ರಂಟ್ ಬಾಲ್ಕನಿಗೆಲ್ಲನೂ. ಸೊ ರಿಮೈನಿಂಗ್ ಎಲ್ಲನೂ ಓಪನ್ ಟೆರೆಸ್ ಇರುತ್ತೆ ಅಷ್ಟೇ, ಇನ್ನೇನು ಅದರಲ್ಲಿ ಏನಿರೋದಿಲ್ಲ ನಿಮಗೆ. ಸೊ ನೋಡ್ಬೋದು ಸ್ಕೈಲೈಟ್ಗೆಲ್ಲನೂ ಸೊ ಗ್ಲಾಸ್ ಎಲ್ಲ ಹಾಕಿಸಿ ನೀಟಾಗಿ ಫಿನಿಶಿಂಗ್ ಮಾಡಿಸ್ಕೊಟ್ಟಿದ್ದಾರೆ. ಇಲ್ಲೊಂದು ಡೋರ್ ಕೊಟ್ಟಿದ್ದಾರೆ. ಸೊ ಇದನ್ನು ವುಡನ್ ಡೋರ್ ಇದು. ಸೊ ನಾರ್ಮಲ್ ಫ್ಲಶ್ ಡೋರ್ ಇರುತ್ತೆ. ಸೊ ಓಪನ್ ಟೆರೆಸ್ ಇದು. ಸೊ ನೋಡ್ಬೋದು ಇಲ್ಲಿ ಬೇಕಾದರೆ ಒಂದು ರೂಮ್ನ ಪ್ರಾವಿಷನ್ ಮಾಡ್ಕೋಬೋದು ಬೇಕಾದರೆ, ಯಾಕೆಂದರೆ ಪಿಲ್ಲರ್ ಎಲ್ಲ ರೈಸಿಂಗ್ ಇಲ್ಲ, ಬೇಕಾದರೆ ಒಂದು ರೂಮ್ ಹಾಕ್ಕೋಬೋದು. ಸೊ ನೀಟಾಗೆಲ್ಲ ಮಡ್ಡಿ ಎಲ್ಲ ಹಾಕ್ಸ್ಬಿಟ್ಟು ನೀಟಾಗಿ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ ಟೆರೆಸ್ಗೆಲ್ಲನೂ. ಇಲ್ಲಿ ಬೇಕಾದರೆ ಸೇಫ್ಟಿ ಗ್ರಿಲ್ ಹಾಕ್ಸ್ಕೊಂಡು ವಾಷಿಂಗ್ ಮಿಷಿನಲ್ಲಿ ಇಟ್ಕೋಬೋದು. ಅದಕ್ಕೆ ಬೇಕಾಗಿರುವಂಥ ಎಲೆಕ್ಟ್ರಿಸಿಟಿ ಪಾಯಿಂಟು, ವಾಟರ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ, ನೀಟಾಗಿ ಪ್ರೊವೈಡ್ ಮಾಡಿದ್ದಾರೆ. ಒಂದು ಟ್ಯಾಂಕ್ 2000 ಲೀಟರ್ದು ಒಂದು ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ. ಸೋಲಾರ್ ಏನೆಲ್ಲ ಹಾಕ್ಸ್ಕೊಡೋದಿಲ್ಲ, ಸೋಲಾರಲ್ಲಿ ನೀವೇ ಹಾಕ್ಸ್ಕೋಬೇಕಾಗತ್ತೆ. ಸೊ ಇಷ್ಟಿದು ಪ್ರಾಪರ್ಟಿ ಡೀಟೇಲ್ಸ್ ಇದು. ಪ್ರಾಪರ್ಟಿ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ, BBMP ಲಿಮಿಟ್ಸಲ್ಲಿ ಬರುತ್ತೆ. 11BE ಖಾತಾ ಪ್ರಾಪರ್ಟಿ ಇದು, ರೆಡಿ ಟು ರಿಜಿಸ್ಟ್ರೇಷನ್ ಇರುವಂಥ ಪ್ರಾಪರ್ಟಿ ಇದು. ಕ್ಲಿಯರ್ ಟೈಟ್ಲ್ಸ್ ಇರುತ್ತೆ. ನಿಮಗೆ 70-75% ಲೋನ್ ಕೂಡ ಸಿಗುತ್ತೆ. ಪ್ರೈಸ್ ಬಂದ್ಬಿಟ್ಟು 1,65 lakhs ಇದೆ. 1,65 ಲಕ್ಷ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಲೊಕೇಶನ್ ಬಂದ್ಬಿಟ್ಟು ಇದು ಆದಿತ್ಯನಗರ್, ವಿದ್ಯಾರಾಯಣಪುರ, ನಿಯರ್ ಜಲ್ಲಿ ಮಿಷನ್ ಹತ್ರ ಬರುತ್ತೆ ಇದು ಪ್ರಾಪರ್ಟಿ ಇದು. ಒಳ್ಳೆ ಲೊಕೇಶನ್ ಇರುತ್ತೆ. ಲೇಔಟ್ ಕೂಡ ತುಂಬ ಡೀಸೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ ಕೂಡ. ತುಂಬ ಡೀಸೆಂಟ್ ಫ್ಯಾಮಿಲೀಸ್ ಇರುವಂಥ ಲೊಕ್ಯಾಲಿಟಿ ಇದು. ಸರೌಂಡಿಂಗ್ ಬಂದ್ಬಿಟ್ಟು ಸ್ಕೂಲ್ಸ್ ಇದೆ, ನಿಮ್ಗೆ ಒಳ್ಳೆ ಸ್ಕೂಲ್ಸ್ ಇದೆ. NPS ಇದೆ, ಶಾರದಾಪೀಠ ಸ್ಕೂಲ್ ಅಂತಿದೆ. ಆಮೇಲೆ ಬಂದ್ಬಿಟ್ಟು ಇನ್ನು ಇದು ಕೇಂದ್ರೀಯ ವಿದ್ಯಾಭವನ್ ಅಂತಿದೆ. ಸೊ ಮತ್ತು ವಿದ್ಯಾರಾಯಣಪುರಕ್ಕೂ ಜಸ್ಟ್ ವಿದ್ಯಾರಾಯಣಪುರ ಲಾಸ್ಟ್ ಬಸ್ ಸ್ಟಾಪ್ ಎಲ್ಲ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಮತ್ತು MS ಪಾಲ ಮೈನ್ ರೋಡಿಗೆ ಜಸ್ಟ್ ಒಂದು 1/2 ಕಿಲೋಮೀಟರ್ ಆಗುತ್ತೆ. ಆ ಥರ ಒಳ್ಳೆ ಲೊಕೇಶನಲ್ಲಿದೆ ಪ್ರಾಪರ್ಟಿ ಬಂದ್ಬಿಟ್ಟು. ಡಿಸ್ಪ್ಲೇಲಿ ನಂಬರ್ ಕೊಟ್ಟಿದ್ದೀನಿ. ಸೊ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಮಲ್ಟಿಪಲ್ ಪ್ರಾಪರ್ಟೀಸ್ ಇದ್ರ ಜೊತೆಗೆ ರೆಂಟಲ್ ಇನ್ಕಮ್ ಪ್ರಾಪರ್ಟೀಸ್ ಕೂಡ ಇದೆ. ಸೊ ಅದು ಕೂಡ ತೋರಿಸ್ಕೊಡ್ತೀವಿ. ಬೇರೆ ಡೂಪ್ಲೆಕ್ಸಲ್ಲೂ ನಿಮ್ಗೆ 30-40 ಬೇಕಂದ್ರೂ ಡೂಪ್ಲೆಕ್ಸಲ್ಲಿದೆ. ಸೊ ಅದು ಕೂಡ ತೋರಿಸ್ಕೊಡ್ತೀವಿ. ಸೊ ಅದು ಕೂಡ ಇದೆ ಪ್ರಾಪರ್ಟೀಸ್ ಇದು. ಸೊ ಡಿಸ್ಪ್ಲೇ ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ವಿಸಿಟ್ ಎಲ್ಲ ಮಾಡಿಸ್ಕೊಡ್ತೀವಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್.